ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. 12 ರಾಶಿಗಳ ಭವಿಷ್ಯ ಕೂಡ ತಾವು ಕೇಳಿದ್ದೀರಾ. ಉಳಿದಂತೆ ಗುರುಗಳೇ, ಈಗ ಚಂದ್ರನನ್ನು ಮನೋಕಾರಕ ಅಂತಾರೆ, ಜಲಕಾರಕ ಅಂತಾರೆ, ಮಾತೃಕಾರಕ ಅಂತಾರೆ. ಗ್ರಹಣದ ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿ ವಿವರಿಸಬಹುದು ಅಂತ? ಗ್ರಹಣದ ಹಿನ್ನೆಲೆ ಅಂತಂದಾಗ, ಯಾಕೆಂದರೆ ಅವೆಲ್ಲದಕ್ಕೂ ಕೂಡ ಮೂಲವಾಗಿರ್ತಕ್ಕಂಥ ಚಂದ್ರನ ಆಧಾರವೇ. ನೀರು ಅಂತಕ್ಕಂಥ ನಿಮಗೆ ಗೊತ್ತಿರಬಹುದು, ಪೌರ್ಣಮಿ ಸಂದರ್ಭದಲ್ಲಿ ನೀರು ಸಮುದ್ರ ಉಕ್ಕುವಂಥದ್ದು ಯಾವಾಗುತ್ತೆ? ಗ್ರಾವಿಟೇಷನ್ ಪವರ್ ಮೇಲೆ ಆಗ್ತದೆ. ನಾವೆಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು ಗ್ರಾವಿಟೇಷನ್ ಪವರ್ ಮೇಲೇ. ಗ್ರಾವಿಟೇಷನ್ ಪವರ್ ಇಲ್ಲ ಅಂದ್ರೆ ನಾವು ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಕುಸಿದು ಬಿದ್ದು ಹೋಗ್ತೀವಿ. ಹಾಗಾಗಿ ಏನಾಗುತ್ತೆ, ಈ ಚಂದ್ರ, ರವಿ, ಭೂಮಿ ಇದು 9 ಗ್ರಹಗಳು ಪ್ರಧಾನವಾದ್ರೂ ಕೂಡ ರವಿ ಮತ್ತು ಚಂದ್ರರು ಅಂತಕ್ಕಂಥದ್ದು ನಮಗೆ ಭೂಮಿಗೆ ಹತ್ತಿರದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಪರಿಣಾಮಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ನಮಗೆ ವೀರ್ಯೋತ್ಪತ್ತಿ ಆಗಬೇಕು ಅಥವಾ ಜನನಕ್ಕೆ ಮೂಲ ಕಾರಣ ಆಗಿರಬೇಕು ಅಂತಂದಾಗ ತಂದೆ ಬೇಕು. ಹಾಗೆಯೇ ಇಡೀ ಪ್ರಪಂಚ ಅಂತಕ್ಕಂಥದ್ದು ಸೃಷ್ಟಿ ಅಂತಕ್ಕಂಥ ನಿಂತಿರಬೇಕು ಅಂದರೆ ರವಿ ಬೇಕು. ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಉತ್ಪತ್ತಿ ಆಗಬೇಕು ಅಂದ್ರೆ ತಾಯಿ ಬೇಕು. ಆ ತಾಯಿ ಅಂತಕ್ಕಂಥ ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾಗಬೇಕು ಅಂದ್ರೆ ನೀರು ಬೇಕು. ಇವೆರಡಕ್ಕೂ ಪ್ರಾಮುಖ್ಯತೆ ಹೇಗೆ ಕೊಟ್ಟಿದ್ದೀವೋ ಹಾಗೆಯೇ ಚಂದ್ರಗ್ರಹಣ ಆದಂಥ ಸಂದರ್ಭದಲ್ಲಿ ತಾಯಿಯ ಮಾನಸಿಕವಾದಂಥ ಸ್ಥಿತಿ ಅಥವಾ ಮನುಷ್ಯನ ಮಾನಸಿಕವಾದಂಥ ಸ್ಥಿತಿ ನೀರಿನ ಮೇಲೆ ದುಷ್ಪರಿಣಾಮ ಅಂತಕ್ಕಂಥ ರೀತಿಯಲ್ಲಿ ಆಗುವಂಥ ಪರಿಣಾಮಗಳು ಆಗೇ ಆಗ್ತವೆ. ಅದರಲ್ಲಿ ಯಾವುದೇ ರೀತಿಯಾದಂಥ ನೀವು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ, ಯಾಕಂದರೆ ಕಣ್ಣಿಗೆ ಕಾಣ್ತದೆ ಅವೆಲ್ಲವೂ ಕೂಡ ಆಗುವಂಥದ್ದು. ಕೆಲವೊಂದೇನಾಗುತ್ತೆ, ಮಾನಸಿಕವಾಗಿ ಆಗುವಂಥದ್ದೇನಾದರೆ ಅನುಭವದ ಮೇಲೆ ಆಗ್ತಾ ಹೋಗುತ್ತೆ. ಪ್ರಾಪಂಚಿಕವಾಗಿ ಅಥವಾ ಭೂಮಿನೆಲ್ಲ ಆಗುವಂಥದ್ದೆಲ್ಲವೂ ಕೂಡ ನಮಗೆ ಗೋಚಾರ ಆಗುವಂಥ ರೀತಿಯಲ್ಲೇ ಆಗುತ್ತೆ. ಬೇರೆ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ, ಆದರೆ ಗ್ರಹಣದ ಸಂದರ್ಭದಲ್ಲೇ ಯಾಕೆ ಆಗ್ತದೆ? ಬೇರೆ ಟೈಮಲ್ಲಿ ರಾಷ್ಟ್ರಗಳಿಂದಲೂ ವೈಮನಸ್ಸು ಇದ್ದೇ ಇರುತ್ತೆ, ಆದರೆ ಗ್ರಹಣದ ಸಂದರ್ಭದಲ್ಲಿ ಯಾಕೆ ಅದ್ರ ದುಷ್ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ? ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ಪರಂಪರೆಗಳಲ್ಲಿ ನೋಡಿಕೊಂಡು ಬಂದಿರ್ತೀವಿ. ಹಾಗಾಗಿ ಇದು ದುಷ್ಪರಿಣಾಮ ಆಗುವಂಥದ್ದನ್ನು ನೋಡಿನೇ ಇಂಥದ್ದಕ್ಕೆ ಪರಿಣಾಮ ಬೀರುತ್ತೆ. ತಾಯಿಯೊಂದಿಗೆ ಕಲಹ ಆಗತ್ತೆ. ಮನುಷ್ಯನ ಮಾನಸಿಕವಾದಂಥ ನಿಯಂತ್ರಣ ಇಲ್ಲ ಅಂದರೆ ಏನಾಗುತ್ತೆ, ಅದು ಬೇರೆಯವ್ರ ಮೇಲೆ ಪರಿಣಾಮ ಬೀರಲೇಬೇಕು. ಬೇರೆಯವ್ರ ಮೇಲೆ ಪರಿಣಾಮ ಬೀರಬೇಕು ಅಂದಾಗ ಯಾರು ಇರ್ತಾರೆ? ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರು ಇರ್ತಾರೆ? ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಬಂಧುಗಳಾಗಿರ್ಬೋದು, ಅಕ್ಕ ತಂಗಿಯರು ಆಗಿರ್ಬೋದು. ಅವ್ರ ಮೇಲೆ ದುಷ್ಪರಿಣಾಮ ಅಂತಕ್ಕಂಥದ್ದು ರೀತಿಯಲ್ಲಿ ಬೀರುವಂಥದ್ದು. ಹೆಚ್ಚಿನದಾಗಿ ಮಕ್ಕಳ ಜೊತೆಯಲ್ಲಿ ಅಥವಾ ವ್ಯಕ್ತಿಯ ಜೊತೆಯಲ್ಲಿ ತುಂಬ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಾಗಿರ್ತಾರೆ? ತಾಯಿ ಆಗಿರ್ತಾರೆ. ಏನೇ ಮಾನಸಿಕವಾದಂಥ ಚಂಚಲತೆಗಳು ಅಥವಾ ಆ ಬರ್ಸ್ಟ್ ಆಗ್ತಕ್ಕಂಥದ್ದು ಅಥವಾ ಒತ್ತಡವನ್ನು ತಾಂಡೋಗಿ ಯಾರ ಮೇಲೆ ಹಾಕ್ತೀವಿ? ತಾಯಿ ಮೇಲೆ. ಅದು ಆಗಲೇಬೇಕು. ಮಾನಸಿಕವಾದಂಥ ಒತ್ತಡ ತಾಯಿ ಮೇಲೂ ಪರಿಣಾಮ ಬೀರುತ್ತೆ, ತಾಯಿ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಪ್ರಾಕೃತಿಕವಾದಂಥ ಸ್ಥಿತಿಗತಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಇದಂತೂ ಕೂಡ ತುಂಬ ಗಂಭೀರವಾದ ಸಮಸ್ಯೆಗಳಾಗ್ತದೆ. ಬೆಂಕಿಯ ಹೊಡೆಗಳಂತೂ ಕೂಡ ಈ ಗ್ರಹಣದಿಂದ ತುಂಬ ದುಷ್ಪರಿಣಾಮಗಳು, ಹೆಚ್ಚಿನದಾದ ಬೆಂಕಿ ಹವಗಳು ಹೆಚ್ಚಾಗುತ್ತೆ. ಯಾರ್ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ರಿ, ಒಂದ್ಸರಿ ಸ್ವಿಚ್ ನೋಡಿ, ಒಂದ್ಸರಿ ಏನಾದರೂ ಸ್ಟವ್ ಇದೆಯಾ ಏನು ಎತ್ತ ಭಾಳ ಎಚ್ಚರಿಕೆಯಿಂದ ಇರಬೇಕು. ಈಗ ಮನುಷ್ಯ ಹುಟ್ಟಿದಾಗಲೇ ಆತ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ಆಧರಿಸಿ ಒಂದು ಜಾತಕ ಅಂತ ಬರೆಸ್ತೀವಿ, ಕುಂಡಲಿ ಅಂತ ಬರೆಸ್ತೀವಿ. ಆ ಕುಂಡಲಿನ ತಂದು ಕೊಟ್ಟರೆ ಅದನ್ನು ಅಧ್ಯಯನ ಮಾಡಿ ಈತನ ಭವಿಷ್ಯ ಹೀಗಿದೆಯಪ್ಪ ಅಂತ ಹೇಳ್ಬೋದು ಅಲ್ವಾ? ಅಂದರೆ ಅದು ಪೂರ್ವ ನಿರ್ಧಾರಿತವಾಗಿಬಿಟ್ಟಿರುತ್ತೆ ಆತನ ಭವಿಷ್ಯ ಪೂರ್ತಿ. ಮಧ್ಯೆ ಬರ್ತಕ್ಕಂಥ ಚಂದ್ರಗ್ರಹಣ, ಸೂರ್ಯಗ್ರಹಣ ಅದನ್ನು ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ? ನೋಡಿ, ಇದು ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ, ಹೋಗಿ ಅವ್ರದ್ದೆಲ್ಲ ಚೆಕಪ್ ಮಾಡಿರಿ ಅಂತ ಹೇಳ್ತಾರೆ. ಹಾಂ, ಫುಲ್ಲಿ ಸೂಪರ್ ಆಗಿದೆಯಪ್ಪ, ನಿಂದು ಅಷ್ಟು ಟಾಪ್ ಟು ಬಾಟಮ್ ಎಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ಕರೆಕ್ಟ್ ಆಗಿದೆ, ನೀ ಏನು ತೊಂದರೆ ಎಲ್ಲ ಹೊರಡು ಅಂತ ಹೇಳ್ತಾರೆ. ಏನು ಲೆಟರ್ ಕೊಡ್ತಾರೆ ಡಾಕ್ಟ್ರಿಂದ. ಹಾಗಂತ ಅವನು ಹೊರಗಡೆ ಬಂದಮೇಲೆ ಸೀದಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೋ ಮತ್ತೊಂದು ಕಡೆಗೆ ಹೋಗಿ ಧೂಮಪಾನ ಮದ್ಯಪಾನ ಮಾಡೋವನ್ನ ಹಾಳಾದ ಅಂತಂದರೆ ಅದಕ್ಕೆ ಡಾಕ್ಟರ್ ರೆಸ್ಪಾನ್ಸಿಬಲ್ ಅಲ್ಲ. ಸೊ ಹಾಗೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಒಂದಿಷ್ಟು ಅನುಕೂಲತೆ, ಉದಾಹರಣೆಗೆ ಒಬ್ಬನಿಗೊಂದು 80 ವರ್ಷ ಏನು ಆಯಸ್ಸಿದೆ ಅಂತ ಅನ್ಕೊಳ್ಳಿ, ಆಯ್ತಾ? ನೀವು ಬಹಳಷ್ಟು ಜನ ಕೇಸ್ಗಳಲ್ಲಿ ನೋಡಿದೀರಾ, ಮದ್ಯಪಾನಿಗಳು 89 ವರ್ಷ ಬದುಕಿದವ್ರನ್ನು ನೋಡಿದೀರಾ ನೀವು, ಮದ್ಯಪಾನಿಗಳು 30 ವರ್ಷಕ್ಕೆ ಸತ್ತೋದವರು ನೋಡಿದೀರಾ. ಆದ್ರೆ ಆ 90 ವರ್ಷ 80 ವರ್ಷ ಬದುಕಿದಂತ ಮದ್ಯಪಾನಿಗಳೇನು ಆರೋಗ್ಯಪೂರ್ಣವಾಗಿ ಬದುಕಿಲ್ಲ. 3 ಔಷಧಿಗಳು ನುಂಗ್ಕೊಂಡು ಏನಕ್ಕಾರ ಬದುಕಿದೀನಿ ಅನ್ನೋಷ್ಟು ಕಷ್ಟದಲ್ಲಿ ಬದುಕಿದ್ದಾರೆ. ಸೊ ಆಯುಷ್ಯ ಅವನಿಗಿತ್ತು, ಅವನು ಅಷ್ಟು ವರ್ಷ ಬದುಕಿದ. ಆದ್ರೆ ಹೇಗೆ ಬದುಕದ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ಆದ್ರಿಂದ ಆರೋಗ್ಯಪೂರ್ಣವಾಗಿ ಅವನು ಬದುಕಬೇಕು ಅಂತ ಆದ್ರೆ, ಆಯುಷ್ಯ ಚೆನ್ನಾಗಿದೆ 80 ವರ್ಷ, ನಾನು ಆರೋಗ್ಯಪೂರ್ಣವಾಗಿ ಬದುಕಬೇಕು ಅಂತಂದ್ರೆ ಅವನು ಕಡ್ಡಾಯವಾಗಿ ತನ್ನ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ನರಳಾಡ್ತಾ ಬದುಕಬಾರದು, ನಾನು ಆರೋಗ್ಯಪೂರ್ಣವಾಗಿ ಬದುಕಬೇಕು ಅಂತಂದಾಗ. ಸೊ ಆದ್ರಿಂದ ನಮಗೆ ಪೂರ್ವ ನಿರ್ಧಾರಿತವಾಗ ಕುಂಡಲಿಯಲ್ಲಿ ನಿಮಗೆ ಸಮಸ್ಯೆ ಅಂತಿರುತ್ತೆ. ಉದಾಹರಣೆಗೆ ಆ ಸಮಸ್ಯೆ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಪರಿಹಾರ ಅಂತ ಹೇಳ್ತಕ್ಕಂಥದ್ದು ಹಾಗೆ, ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನುವ ರೀತಿಯಲ್ಲಿ ದೊಡ್ಡ ಸಮಸ್ಯೆ ಬರುವಂತದ್ದು ಚಿಕ್ಕದಾಗಿ ಪರಿಹಾರ ಆಗಲಿ ಅನ್ನುವಂಥದ್ದು. ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಸಹ ನಿಮಗೆ ಸಮಸ್ಯೆ ಇದೆ, ಗೋಚಾರದಲ್ಲಿ ಗ್ರಹಣನೂ ನಿಮಗೆ ಸಮಸ್ಯೆ ಕೊಡ್ತಾ ಇದೆ ಅಂದಾಗ ನಿಮಗೆ ಪರಿಹಾರ ಬಹಳ ಮುಖ್ಯವಾಗುತ್ತೆ. ಇಲ್ಲ ಅಂದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೊನೆಯದಾಗಿ ಹೇಳಿ ಕೇಳಿ, ಎಕ್ಸಾಮ್ ಟೈಮು,
ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಏನು ಈಗ ಈ ರಾಶಿ ಭವಿಷ್ಯ ಎಲ್ಲ ಕೇಳಿ ಗಾಬರಿಯಾಗಿ ಅವ್ರ ಮನಸ್ಸು ಚಂಚಲ ಆಗ್ಬಿಡ್ಬೋದು, ಎಕ್ಸಾಮ್ನಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರ್ಬೋದು, ಏನು ಹೇಳ್ತೀರಿ ಅವ್ರಿಗೆ ಕೊನೆಯದಾಗಿ? ಖಂಡಿತವಾಗಲೂ ಕೂಡ ಗ್ರಹಗತಿಗಳು ಯಾವುದಾರ ಇರಲಿ, ಜಾತಕ ಯಾವುದಾದ್ರೂ ಇರಲಿ, ಹೇಗಾದರೂ ಇರಲಿ, ಮುಖ್ಯವಾಗಿರ್ತಕ್ಕಂಥ ನಾವು ಗುರಿ ಮುಟ್ಟಬೇಕು ಅಂದ್ರೆ ನಮ್ಮ ಮನಸ್ಸೇ ಮೂಲ ಕಾರಣ. ಓಕೆ. ಹಾಗಾಗಿ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸಿ ಭಗವಂತನ, ಯಾಕಂದ್ರೆ ಆ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಭಗವಂತನ ನಾಮಸ್ಮರಣೆ. ನೀವು ಅದನ್ನ ಮಾಡಿ ಇದನ್ನ ಮಾಡಿ ಹಂಗೆ ಮಾಡಿದ್ರೆ ಹಂಗೆ ಯಾವುದನ್ನು ಬಿಡಬೇಡಿ, ಯಾವುದನ್ನು ಮಾಡೋಕ್ಕೋಗ್ಬೇಡಿ. ಮೂಲವಾಗಿರ್ತಕ್ಕಂಥ ನಿಮಗೆ ಯಾವ್ಯಾವ ದೇವರ ಮೇಲೆ ನಂಬಿಕೆ ಇದೆ, ನೀವು ಗಣೇಶ ಮೇಲೆ ನಂಬಿಕೆ ಇದೆಯೋ, ಹನುಮಂತನ ಮೇಲೆ ನಂಬಿಕೆ ಇದೆಯೋ, ಅಥವಾ ಶಿವನ ಮೇಲೆ ನಂಬಿಕೆ ಇದೆಯೋ, ಯಾವ್ಯಾವ ದೇವರ ಮೇಲೆ ನಿಮಗೆ ನಂಬಿಕೆ ಇದೆಯೋ ಅಥವಾ ನಿಮಗೆ ಒಂದು ಸಂತೋಷ ಸಿಗುತ್ತೋ ಆ ದೇವತೆಯನ್ನೇ ಆರಾಧನೆ ಮಾಡಿ ಸಾಕು. ಭಗವಂತ ನನ್ನನ್ನು ಚೆನ್ನಾಗಿ ಓದಿಸು, ಇದರಲ್ಲಿ ಯಾವುದೇ ವಿಘ್ನಗಳು ಬರದಂಥ ರೀತಿಯಲ್ಲಿ ನನ್ನ ಗುರಿ ಮುಟ್ಟಿಸುವಂತಕ್ಕಂಥ ರೀತಿಯಲ್ಲಿ ಆ ಭಗವಂತನ ಹತ್ರನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಸುಲಲಿತವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ರೇಣುಕಾರಾಧ್ಯ ಗುರುಜಿ, ಥ್ಯಾಂಕ್ ಯು. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ವಿಠಲ್ ಭಟ್ ಅವರೇ, ತಮಗೂ ಕೂಡ ಧನ್ಯವಾದ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಆತಂಕ ಪಟ್ಟಿಕೊಳ್ಳುವುದು ಬೇಡ ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನೀವು ವರ್ಷ ಇಡೀ ಶ್ರದ್ಧೆಯಿಂದ ಏನು ಓದಿರ್ತೀರಲ್ವಾ, ಅದರ ಮೇಲೆ ನಂಬಿಕೆ ಇಡಿ. ನಾವು ಓದಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಎಕ್ಸಾಮ್ ಬರಿತೀನಿ, ಇನ್ಯಾವುದು ನನ್ನನ್ನು ಡಿಸ್ಟರ್ಬ್ ಮಾಡಲ್ಲ ಅಂತಕ್ಕಂಥ ಗಟ್ಟಿ ನಿರ್ಧಾರವನ್ನು ತಗೊಂಡ್ರೆ ಖಂಡಿತವಾಗಿ ನೀವು ಸಕ್ಸಸ್ ಕಾಣ್ತೀರಾ.